ಒಂದೇನೆಂದರೆ ನೀವು ಒಂದು ಮೆಂಟಲ್ ಸ್ಟ್ರೆಸ್ ಇರುತ್ತೆ, ಚೆನ್ನಾಗಿ ಎಕ್ಸಾಮ್ಸಲ್ಲಿ ಮಾಡಬೇಕು, ಅದು ಒಂದು ಅಸೈಡ್. ಈವನ್ ಮೆಂಟಲ್ ಸ್ಟ್ರೆಸ್ ಕ್ಯಾನ್ ಕಾಸ್ ಪ್ರಾಬ್ಲಮ್ ಆನ್ ದ ಐ ಆ್ಯಂಡ್ ಬ್ರೈನ್ ಗೋ ಟುಗೆದರ್. ಸೊ ಆ ಸ್ಟ್ರೆಸ್ಸಲ್ಲಿ ಪ್ಲಸ್ ಕಂಟಿನ್ಯೂಸ್ ಆಗಿ ಓದ್ತಿರ್ತಾರೆ, ಓದ್ದೇ ಇರೋದು. ಆಟ್ ಅ ಸ್ಟ್ರೆಚ್ 12 hours 14 hours ಓದಬೇಕಾದ್ರೆ ನಿಮ್ಮ ಐ ಮಸಲ್ಸ್, ಕಣ್ಣು ಸುತ್ತ ಇರೋ ಮಸಲ್ಸ್ ಇದೆ, ಸಮಥಿಂಗ್ ಕಾಲ್ಡ್ ಸೀರಿಯಲ್ ಮಸಲ್, ಅದು ಹತ್ತಿರ ನೋಡ್ತಾ ಇರಬೇಕಾದ್ರೆ ಇಟ್ ಗೋಸ್ ಇನ್ ಟು ಸ್ಪ್ಯಾಸಮ್, ಅಂದರೆ ಕಾಂಟ್ರಾಕ್ಷನ್ ಆಗುತ್ತೆ. ಆ ಥರ ಅವಾಗ ಏನಾಗುತ್ತೆ ಅಂದರೆ ಹತ್ತಿರದ್ದು ಒಂದ್ಸಲಿ ಡಬಲ್ ಕಾಣುತ್ತೆ, ಹತ್ತಿರ ನೋಡಿ ದೂರ ನೋಡಿದ ತಕ್ಷಣ ಡಬಲ್ ಕಾಣುತ್ತೆ, ಅವ್ರು ದೂರದ ಮಂಜು ಕಾಣಿಸುತ್ತೆ, ಓಡಿ ಬರ್ತಾರೆ, ತಲೆನೋವಿದೆ ದೂರದ ಮಂಜು ಅಂತ. ದೂರದ ಮಂಜು ತಕ್ಷಣ ಒಂದು ತಿಂಗಳಲ್ಲಿ ಪವರ್ ಜಾಸ್ತಿ ಆಗಲ್ಲ. ನಮ್ದು ಮುಂಚೆ -3 ಇತ್ತು, ಈಗ ಜಾಸ್ತಿ ಆಗ್ತದೆ, ಆ ಗ್ಲಾಸಲ್ಲೂ ಕಾಣಿಸ್ತಿಲ್ಲ ಅಂತ. ಈಗ ನಾವು ಆ್ಯಸ್ ಎ ರೊಟೀನ್ ನಾವು ಚೆಕ್ ಮಾಡ್ತೀವಿ, 3 ಇಂದ 3.5 ಇದೆ ಅಂತ ಹೇಳ್ತಾರೆ. ನಾನು ಆ ಗ್ಲಾಸ್ ಪವರ್ ಚೇಂಜ್ ಮಾಡೋಕ್ಕಾಗಲ್ಲ, ಯಾಕಂದರೆ ವಿ ನೋ ವೆರಿ ವೆಲ್, ಹತ್ತಿರ ನೋಡಿಬಿಟ್ಟು ಕಂಟಿನ್ಯೂಸ್ ಹತ್ತಿರ ನೋಡ್ತಾ ಇದ್ದರೆ ದಟ್ 0.5 ಇನ್ಕ್ರೀಸ್ ಇಸ್ ಆಲ್ವೇಸ್ ಅಕ್ಸೆಪ್ಟಬಲ್. ಸೊ ತಕ್ಷಣ ದೂರ ನೋಡಿದ್ರೆ ಮಂಜು ಆಗೇ ಆಗುತ್ತೆ. ಸೊ ಫಸ್ಟ್ ಥಿಂಗ್ ಡ್ಯೂರಿಂಗ್ ಎಕ್ಸಾಮ್ಸ್ ಏನು ಮಾಡಬೇಕಂದ್ರೆ, ಒನ್ ಇಸ್ ರಿಲ್ಯಾಕ್ಸ್, ಕಂಟಿನ್ಯೂಸ್ ಓದಬಾರ್ದು. ಸ್ಟ್ರೆಸ್ ಇರುತ್ತೆ, ಬಟ್ ದೇ ಶುಡ್ ಹ್ಯಾವ್ ಟು ಓವರ್ಕಮ್ ದ್ಯಾಟ್. ಪೇರೆಂಟ್ಸು ಸ್ಟ್ರೆಸ್ ಹಾಕಬಾರ್ದು, ಸ್ಕೂಲಲ್ಲೂ ಹಾಕಬಾರ್ದು. ಆಫ್ಟರ್ ಎವ್ರಿ 20 minutes ಗಿವ್ ಅ ಬ್ರೇಕ್, 20 seconds 20 feet ಅವೇ ದೂರ ನೋಡಿ. ಆ ಥರ ಮಾಡಿದ್ರೆ ಈ ಸ್ಪ್ಯಾಸಮ್, ತಲೆನೋವು ಬರೋದು ಕಮ್ಮಿ ಆಗುತ್ತೆ. ಆ್ಯಂಡ್ ಸೆಕೆಂಡ್, ಅದು ಮುಂಚೆನೇ ನೀವು ಬೇರೆ ನಿಮ್ಗೆ ರಿಫ್ರಾಕ್ಟಿವ್ ಎರರ್ ಇದೆಯಾ ಅಂತ ಚೆಕ್ ಮಾಡಿಸ್ಕೊಂಡಿರ್ಬೇಕು. ಪೀಪಲ್ ಹು ಆಲ್ರೆಡಿ ಹ್ಯಾವ್ ಗ್ಲಾಸಸ್ ಆಲ್ಸೋ ಕಮ್, ಕರೆಕ್ಟ್ ಆಗಿರ್ತದೆ, ಜಸ್ಟ್ 2 months ಬ್ಯಾಕ್ ಗ್ಲಾಸ್ ಚೇಂಜ್ ಮಾಡ್ಕೊಂಡಿರ್ತಾರೆ ನಮ್ಮ ಕಡೆನೇ, ಓಡ್ ಬರ್ತಾರೆ. ದಿಸ್ ಇಸ್ ಬಿಕಾಸ್ ಆಫ್ ಕಾನ್ಸ್ಟೆಂಟ್ ನಿಯರ್ ಆ್ಯಕ್ಟಿವಿಟಿ. ಹೌ ಡು ಯು ರಿಲ್ಯಾಕ್ಸ್? ಮೊಬೈಲ್ ನೋಡ್ತಾರೆ, TV ನೋಡ್ತಾರೆ. ಅಟ್ಲೀಸ್ಟ್ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಹೊರಗಡೆ ಒಂದು ಹಾಫ್ ಆನ್ ಅವರ್, ಬೆಳಿಗ್ಗೆ ಸಾಯಂಕಾಲ. ಯು ಆರ್ ಫೀಲಿಂಗ್ ಆ ಥರ ಸ್ಟ್ರೆಸ್ ಅಂದರೆ ಡೋಂಟ್ ಲುಕ್ ಆಟ್ ದ ಮೊಬೈಲ್ ಆಸ್ ಅ ರಿಕ್ರಿಯೇಷನ್ ಎಫೆಕ್ಟ್. ಯು ಜಸ್ಟ್ ಹ್ಯಾವ್ ಟು ಗೋ ಔಟ್, ಹೊರಗಡೆ. ಮನೆಯಲ್ಲೇ ಬೇಕಾದ್ರೆ ಹಾಲಲ್ಲಿ ಓಡಾಡಿ, ನಿಮ್ಮ ಕಾರಿಡಾರ್ ಇರುತ್ತಾ, ಹೊರಗಡೆ ಜಾಗ ಇಲ್ವಾ, ಗೋ ಟು ದ ಟೆರೆಸ್. ಒಂದು ಔಟ್ಡೋರ್ ನೋಡಿದ್ರೆ ನಿಮಗೆ ಕಣ್ಣು ರಿಲ್ಯಾಕ್ಸ್ ಆಗುತ್ತೆ. ಸೊ ನಾವು ಯಾಕೆ 20 seconds ಹೇಳ್ತೀವಿ, ಯು ಸಿ ಬಿಯಾಂಡ್ 20 feet ಯು ಐ ಮಸಲ್ಸ್ ರಿಲ್ಯಾಕ್ಸ್. ನೀವು ಕಂಟಿನ್ಯೂಸ್ ಹತ್ರ ನೋಡ್ತಿದ್ರೆ ಐ ಮಸಲ್ಸ್ ಗೋಯಿಂಗ್ ಟು ಸ್ಪ್ಯಾಸಮ್. Human eyes are not meant for near activity, but evolution has changed. You cannot change this. So ಆ ಥರ ಮಾಡಲೇಬೇಕಾಗತ್ತೆ. ಮೊಬೈಲ್ ಆದಷ್ಟು ಕಮ್ಮಿ, ಆ್ಯಂಡ್ ಕೀಪ್ ದ ಬುಕ್ at least 16, ಒಂದು ಅರ್ಧ, ಓಕೆ, 1 scale ಡಿಸ್ಟೆನ್ಸ್, 1 foot ಡಿಸ್ಟೆನ್ಸ್ ಇಡಬೇಕು. ಮಲ್ಕೊಂಡು ಓದಬಾರ್ದು. ಮಲ್ಕೊಂಡು ಹೋದರೆ ಯು ರೆಸ್ಟ್ರಿಕ್ಟ್ ದ ಡಿಸ್ಟೆನ್ಸ್. ನಾನು ತುಂಬ ಪೇರ್ ನೋಡಿದ್ದೀನಿ, ಪೇರೆಂಟ್ಸ್ ಹೇಳ್ತಾರೆ, ಕರ್ಟನ್ ಹಾಕ್ತಾರೆ, ಬಾಗಲ್ಲಿ ಮುಚ್ತಾರೆ, ಓದ್ಕೊಂಡು ಹೋಗ್ತಾರೆ. ನೋ, ಫುಲ್ ಗಾಳಿನೂ ಇರಬೇಕು ಮನೆಯಲ್ಲಿ, ಗುಡ್ ಇಲ್ಯುಮಿನೇಷನ್, ಆದಷ್ಟು ನ್ಯಾಚುರಲ್ ಇಲ್ಯುಮಿನೇಷನಲ್ಲಿ ಓದಿದ್ರೆ ಬೆಟರ್. ಸನ್ಲೈಟ್ ಇದ್ದರೆ, ಟ್ಯೂಬ್ಲೈಟ್ ಓಕೆ, ಐ ಮೀನ್ ಈವನ್ ಬುಕ್ ಮೇಲೆ ನಿಮ್ಮ ಶ್ಯಾಡೋ ಇರೋ ಬೀಳಬಾರ್ದು, ಬಿಕಾಸ್ ದಟ್ ಇಫ್ ಯು ವಿಲ್ ರೀಡ್ ಇನ್ ದ ಡಾರ್ಕ್ ಸ್ಪ್ಯಾಸಮ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆಲ್ ದೀಸ್ ಕ್ಯಾನ್ ಕಾಸ್. ದಿಸ್ ಆರ್ ದ ಬೇಸಿಕ್ಸ್. ಫಸ್ಟಿಗೆ ನಿಮ್ಮ ಮಗು ಏನು ಅಂತ ಗೊತ್ತಿರುತ್ತೆ, ಅವ್ನಿಗೆ ಯಾವುದಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಿರುತ್ತೆ. ದಟ್ಸ್ ಟೋಟ್ಲಿ ಡಿಫ್ರೆಂಟ್ ಫೀಲ್ಡ್ ಅದು. ಯು ಕೆನಾಟ್ ಫೋರ್ಸ್ ಅ ಚೈಲ್ಡ್. ಆಮೇಲೆ ಟ್ಯೂಷನ್ಸ್ ಎಲ್ಲ ಬೇಡ. 2ನೇ ಕ್ಲಾಸ್ ಮಗು, ಫಸ್ಟ್ ಸ್ಟ್ಯಾಂಡರ್ಡ್ ಮಗುಗೆ ಯಾಕೆ ಟ್ಯೂಷನ್ ಕಳಿಸ್ಬೇಕು? ಮಗು ಸ್ಕೂಲಿಂದ 3 ಗಂಟೆಗೆ ಬರುತ್ತೆ, ಎಕ್ಸಸೈಸ್ ಮಾಡಿಸಿದ್ರೆ ಮಗು ನನಗೆ ಅಮ್ಮ ಹೊರಗೆ ಕಳಿಸಲ್ಲ. ಯಾಕೆ? ಆಫ್ಟರ್ 4 o'clock 4 to 8 ಟ್ಯೂಷನ್, ಹೋಮ್ವರ್ಕ್. ಸೊ ವೆನ್ ಇಸ್ ಅ ಚೈಲ್ಡ್ ಗೋಯಿಂಗ್ ಟು ಪ್ಲೇ? ಔಟ್ ಮಿನಿಮಮ್ ಅಪ್ ಟು ಟೀನೇಜ್, ಅಟ್ಲೀಸ್ಟ್ ಟಿಲ್ 16, 2 hours ಔಟ್ಡೋರ್ ಆ್ಯಕ್ಟಿವಿಟಿ ಇರಲೇಬೇಕು, ಎಸ್ಪೆಷಲಿ ಇನ್ ಸನ್ಲೈಟ್. ನೀವು ಸ್ಟ್ರಕ್ಚರ್ಡ್ ಪ್ಲೇ, ಬಾಸ್ಕೆಟ್ಬಾಲ್ ಆಡ್ತೀರಾ, ಫುಟ್ಬಾಲ್ ಆಡ್ತೀರಾ, ಡಿಫ್ರೆಂಟ್. ಆರ್ ಯು ಜಸ್ಟ್ ರನ್ ಅರೌಂಡ್, ಸೈಕಲ್ ಆರ್ ವಾಕ್. ಔಟ್ಡೋರ್ ಆ್ಯಕ್ಟಿವಿಟಿ ಬೇಕೇ ಬೇಕು. ಪೇರೆಂಟ್ಸ್ ಇಷ್ಟು ಸ್ಟ್ರೆಸ್ ಹಾಕಬಾರ್ದು. ಬಟ್ ನಾನು ನೋಡಿದ್ದೀನಿ ನಮ್ಮ ಬರೋ ಸ್ಟೂಡೆಂಟ್ಸಲ್ಲಿ, ಚಿಲ್ಡ್ರನ್ ಆರ್ ಮಚ್ ಮೋರ್ ಆಂಬಿಷಿಯಸ್ ದೆನ್ ಪೇರೆಂಟ್ಸ್ ಹೇಳ್ತಾರೆ ರಿಲ್ಯಾಕ್ಸ್, ಬೇಡ ಅಂತ ಹೇಳ್ತೀನಿ ಅಂತ. ದೇ ಆರ್ ಸೋ ಮಚ್ ಬೇಡಬೇಕು, ಐ ಹ್ಯಾವ್ ಟು ಡೂ ನೀಟ್. ಸೊ ಅವ್ರಿಗೂ ನಾವು ಹೇಳ್ತೀವಿ, ಅಟ್ಲೀಸ್ಟ್ ಮೆಡಿಟೇಷನ್, ಯೋಗ ಇದ್ರ ಕಡೆ ಹೋಗಿ, ಫಾರ್ ಯು ಟು ರಿಲ್ಯಾಕ್ಸ್. 10 minutes ಮಾರ್ನಿಂಗ್, 10 minutes ಈವ್ನಿಂಗ್, ಸಿಟ್ ಇನ್ ಅ ಕ್ವೈಟ್ ಪ್ಲೇಸ್, ಕ್ಲೋಸ್ ಯುವರ್ ಐಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.